ಅಕ್ಕಪಕ್ಕ ಮನೆಯವರಿತ್ತಲ್ಲ ₹2 ₹5 ತಗೊಂಡು ಇವರಿಗೆ ಸಾಲ ಮಾಡಿ ಕೊಟ್ಟು ಅದನ್ನ ವಾಪಸ್ ನಡ್ಕೊಂಡು ಬಂದು ಫೀಸ್ ಕಟ್ಟರು. ಅಂತ ಬಡವರು, ಅಂತ ಅನುಕೂಲ ಇಲ್ಲದೇ ಇರೋರೆ ಅಷ್ಟು ದೊಡ್ಡ ಹೆಸರು ಮಾಡ್ತಾರೆ ಅಂತಂದ್ರೆ, ನಿಮ್ಗೆ ಇಂಥ ಸ್ಕೂಲಲ್ಲಿ ಅಡ್ಮಿಷನ್ ಸಿಕ್ಕಿದೆ, ಇಂಥ ಟೀಚರ್ ಸಿಕ್ಕಿದ್ದಾರೆ, ಇಂಥ ಕೂತ್ಕೊಳ್ಳೋ ವ್ಯವಸ್ಥೆ ಇದೆ, ಇಂಥ ಒಂದು ಒಳ್ಳೆ ಅಕಾಮಿಡೇಷನ್ ಇದೆ, ಇಂಥ ಸೌಕರ್ಯ ನಿಮ್ಗಿರುವಾಗ ನೀವು ಯಾವ ರೀತಿ ವಿದ್ಯಾಭ್ಯಾಸ ಮಾಡ್ಬೋದು? ಯೋಚನೆ ಮಾಡ್ಬೇಕಲ್ವಾ ಅಲ್ವಾ? ಅದಕ್ಕೆ ಶ್ರಮ ಬೇಕು, ತಾಳ್ಮೆ ಬೇಕು, ಶ್ರದ್ಧೆ ಬೇಕು, ಏಕಾಗ್ರತೆ ಬೇಕು. ಆ ಏಕಾಗ್ರತೆನ ನಾನು ಇವತ್ತು ಪರೀಕ್ಷೆ ಮಾಡ್ತಾ ಇದ್ದೀನಿ. ಏನು ಏಕಾಗ್ರತೆ ಅಂದ್ರೆ ಕಾನ್ಸಂಟ್ರೇಷನ್ ಯಾವಾಗ ಬರ್ತದೆ? ಆಟ ಆಡುವಾಗ ಬರ್ತದೆ, ಆಟ ಆಡುವಾಗ ಬರ್ತದೆ, ಯೋಗ ಮಾಡುವಾಗ ಬರ್ತದೆ. ಅಂದ್ರೆ ಯಾವುದೇ ಕೆಲಸ ಮಾಡುವಾಗ, ಮಾತಾಡುವಾಗ ನಾವು ಕೈಯೆಲ್ಲ ಹಿಂಗ ಆಡಿಸ್ಬೋದು, ನಡ್ಕೊಂಡು ಓಡಾಡ್ಬೋದು, ಹಿಂಗೆಲ್ಲ ಮಾತಾಡ್ಬೋದಲ್ಲ, ಹಿಂಗೆಲ್ಲ ಮಾತಾಡ್ಕೊಂಡು ಓಡಾಡ್ಬೋದಲ್ಲ, ಮಾತಾಡ್ಕೊಂಡು ಓಡಾಡ್ಬೋದಾನೆ. ಬರೆಯೋವಾಗ ಏನ್ ಮಾಡ್ತೀವಿ? ಬರೆಯೋವಾಗ ಏನು ಮಾಡಕ್ಕಾಗಲ್ಲ, ಕಾಲಲ್ಲಾಡ್ಸಕ್ಕಾಗಲ್ಲ, ಕೈಯಲ್ಲಾಡ್ಸಕ್ಕಾಗಲ್ಲ. ಏಕಾಗ್ರತೆ ಇದ್ರೆ ಮಾತ್ರ ಬರವಣಿಗೆ ಮಾಡೋದಕ್ಕೆ ಸಾಧ್ಯ. ಆ ಬರವಣಿಗೆನ ನಿಮಗೆ ಮಾಡಿಸ್ತೀನಿ ನಾನು. ಆ ಬರವಣಿಗೆ ನಿಮಗೆ ಮಾಡಿಸ್ತೀನಿ ಅಂದ್ರೆ ದೇಹ ಮತ್ತು ಮನಸ್ಸು ಎರಡೂ ಒಟ್ಟಿಗೆ ಸೇರಿದಾಗ ಮಾತ್ರ ಬರವಣಿಗೆ ಮಾಡೋದಕ್ಕೆ ಸಾಧ್ಯ. ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ನಾವು? ಏಕಾಗ್ರತೆಯಿಂದ ದೇವ್ರು ಬೆಳ್ಕೊಳಕ್ ಹೋಗ್ತೀವಿ. ನೀವು ದೇವಸ್ಥಾನಕ್ಕೆ ಹೋಗಿ ಏಕಾಗ್ರತೆ ತಗೊಂಡಿರ್ತೀರಲ್ಲ, ಅದು ಭಕ್ತಿ. ನೀವು ಬರವಣಿಗೆಯಲ್ಲಿ ಏಕಾಗ್ರತೆ ಬರೀತೀರಲ್ಲ, ಅದು ಭಕ್ತಿ. ದೇವಸ್ಥಾನಕ್ಕೆ ಹೋದ್ರೂ ಭಕ್ತಿ, ಬರವಣಿಗೆ ಮಾಡಿದ್ರು ಭಕ್ತಿ. ಆ ಭಕ್ತಿನ ನಾವು ಮಾಡೋಣ ಇವಾಗ. ಅಥವಾ ಬರವಣಿಗೆ ಒಂದು ಅರ್ಧ ಗಂಟೆ ಬರವಣಿಗೆ ಎಷ್ಟು ನೀವು ಸ್ವಚ್ಛವಾಗಿ ಬರೀತೀರಾ, ಎಷ್ಟು ಗುಡ್ಡಾಗಿ ಬರೀತೀರಾ, ಎಷ್ಟು ಕಾಗುಂಟ ದೋಷ ಇಲ್ಲದೆ ನೀಟಾಗಿ ಬರೀತೀರಾ, ಎಷ್ಟು ಬೇಗ ಬರೀತೀರಾ, ಮತ್ತೆ ಒಂದು ಸಾಲು ಇರುತ್ತೆ, ಸಾಲನ್ನ ನೇರವಾಗಿ ಎಷ್ಟು ಬರೀತೀರಾ, ಪದದಿಂದ ಪದಕ್ಕೆ ಜಾಗ ಎಷ್ಟು ಬಿಟ್ಟು ಬರೀತೀರಾ, ಜೋಡಿಸಿ ಎಷ್ಟು ಬರೀತೀರಾ, ದಪ್ಪ ಎಷ್ಟು ಬರೀತೀರಾ, ಸಣ್ಣ ಎಷ್ಟು ಬರೀತೀರಾ, ಇದೆಲ್ಲ ಕರೆಕ್ಟ್ ಆಗಿ ಗೊತ್ತಾಗಬೇಕು ಅಂದ್ರೆ ಏಕಾಗ್ರತೆ ಬೇಕು. ಸಣ್ಣ ವಸ್ತುಗಳನ್ನ ಹೇಳ್ತೀನಿ, ಪದಗಳನ್ನ ಹೇಳ್ತೀನಿ, ನಿಮ್ಗೆಲ್ಲ ಗೊತ್ತಿರೋದೇ ಅದು. ಗೊತ್ತಾಯ್ತಾ? ಈ ಸ್ಪರ್ಧೆಯಲ್ಲಿ ನಾನು ಆಯ್ಕೆ ಮಾಡ್ತೀನಿ ಒಂದಿಷ್ಟು ಜನಕ್ಕೆ. ಆಯ್ಕೆ ಮಾಡಿರೋ ಮಕ್ಕಳಲ್ಲಿ ಯಾರು ಪ್ರತಿಭಾನ್ವಿತರು ಚೆನ್ನಾಗಿ ಬಂದಿದ್ರು ಅವ್ರಿಗೆ 8ನೇ ತಾರೀಕು ನಂದೊಂದು ಸಂಸ್ಥೆ ಇದೆ. ಸಂಸ್ಥೆಗೆ 20ನೇ ವಾರ್ಷಿಕೋತ್ಸವ ಇದೆ. ಆ ವಾರ್ಷಿಕೋತ್ಸವದಲ್ಲಿ ನಿಮಗೆ ಅಭಿನಂದನಾ ಪತ್ರ ಒಂದು ಕೊಡ್ತೀವಿ, ಅಭಿನಂದನಾ ಪತ್ರ ಕೊಡ್ತೀವಿ, ಒಂದು ಸಣ್ಣ ಕೊಡುಗೆ ಒಂದು ಕೊಡ್ತೀವಿ. ನಿಮ್ಮ ಬರವಣಿಗೆ ಯಾರು ಚೆನ್ನಾಗಿದೆಯೋ, ಎಲ್ಲರಿಗೂ ಚೆನ್ನಾಗಿದೆ ಎಲ್ಲರಿಗೂ ಕೊಡ್ತೀವಿ, ಇಲ್ಲ ಒಂದು 10 ಜನ ಚೆನ್ನಾಗಿದೆ 10 ಜನ ಕೊಡ್ತೀವಿ. ಇಷ್ಟೇ ಸ್ಪರ್ಧೆ. ಬರೀತೀರಾ? ಒಂದು ಅರ್ಧ ಗಂಟೆ ಸಮಯ ಕೊಡ್ತೀನಿ, ಅರ್ಧ ಗಂಟೆ ಸಮಯ ಕೊಡ್ತೀನಿ.